ನಮಸ್ಕಾರ, ಕರ್ನಾಟಕ.in ಗೆ ಸ್ವಾಗತ. ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಇತ್ತೀಚೆಗೆ ಲಾರ್ಡ್ಸ್ನಲ್ಲಿ 3ನೇ ಟೆಸ್ಟ್ ಕ್ರಿಕೆಟ್ ಮುಕ್ತಾಯ ಆಗಿದೆ. ಟೀಮ್ ಇಂಡಿಯಾ 3ನೇ ಟೆಸ್ಟ್ ಕ್ರಿಕೆಟ್ನಲ್ಲಿ ಸೋತಿದೆ. ಆದರೆ ಪ್ರತಿಯೊಬ್ಬ ಕ್ರಿಕೆಟ್ ಆಟಗಾರನಿಗೆ ಲಾರ್ಡ್ಸ್ನಲ್ಲಿ ಆಡಬೇಕು ಅನ್ನೋ ಒಂದು ಆಸೆ ಇದ್ದರೆ, ಪ್ರತಿಯೊಬ್ಬ ಕ್ರಿಕೆಟ್ ಪ್ರೇಮಿಗಳಿಗೂ ಲಾರ್ಡ್ಸ್ ಮೈದಾನದಲ್ಲಿ, ಲಾರ್ಡ್ಸ್ ಸ್ಟೇಡಿಯಂಲ್ಲಿ ಕೂತ್ಕೊಂಡು ಕ್ರಿಕೆಟನ್ನು ಅನುಭವಿಸಬೇಕು ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಅದೇ ರೀತಿ ಪ್ರತಿಯೊಬ್ಬ ಟೀಮಲ್ಲಿ ಇಲ್ಲದೆ ಇರುವಂತಹ ಆಟಗಾರರು ಸಹ ಹೋಗಿ ಲಾರ್ಡ್ಸ್ನಲ್ಲಿ ಮ್ಯಾಚ್ ನೋಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿರ್ತಾರೆ. ಅದೇ ರೀತಿ ಹೋಗ್ತಾರೆ, ಆ ಆಸೆನ ಈಡೇರಿಸ್ಕೋತಾರೆ. ಹೀಗಿರ್ಬೇಕಾದ್ರೆ ಒಬ್ಬ ಆಟಗಾರನಿಗೆ ಲಾರ್ಡ್ಸ್ ಸ್ಟೇಡಿಯಂ ಒಳಗೆ ಎಂಟ್ರಿಯನ್ನ ಗಾರ್ಡ್ ಒಬ್ರು ನಿರಾಕರಿಸಿರುವಂತಹ ಒಂದು ಸುದ್ದಿ ಇದೀಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಟೆಸ್ಟ್ ಮ್ಯಾಚ್ ಮುಗಿದು 3 ದಿವಸ ಆಗೋಗಿದೆ. 3 ದಿವಸ ಆದಮೇಲೆ ಈಗ ಆ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಅದು ಬೇರೆ ಯಾರಿಗೂ ಅಲ್ಲ, ನಮ್ಮ RCBಯ ಈ ಸೀಸನ್ 18ರ ಸೂಪರ್ ಸ್ಟಾರ್ ಅಂತಾನೆ ಕರೆಸಿಕೊಳ್ಳುತ್ತಿರುವಂತಹ ಜಿತೇಶ್ ಶರ್ಮಾ. ಹೌದು, ಜಿತೇಶ್ ಶರ್ಮಾ IPL ಮುಗಿದ ಮೇಲೆ ತಮ್ಮ ಸಂಗಾತಿ ಜೊತೆಯಲ್ಲಿ ಸ್ವಿಟ್ಜರ್ಲ್ಯಾಂಡು, ಇಂಗ್ಲೆಂಡು, ಹೀಗೆ ಎಲ್ಲ ಕಡೆ ಟ್ರಿಪ್ ಮಾಡ್ತಾ ಇದ್ದಾರೆ. ಸದ್ಯ ಇಂಗ್ಲೆಂಡ್ ಇರುವಂತಹ ಜಿತೇಶ್ ಶರ್ಮಾ ಅವರು ಮೊನ್ನೆ ಲಾರ್ಡ್ಸ್ನಲ್ಲಿ ಟೆಸ್ಟ್ ಕ್ರಿಕೆಟ್ನ ಮ್ಯಾಚ್ನ ನೋಡೋದಕ್ಕೆ ಹೋಗಿದ್ದಾರೆ. ಆ ಟೈಮಲ್ಲಿ ಗೇಟ್ನಲ್ಲಿ ಇದ್ದಂತಹ ಸೆಕ್ಯೂರಿಟಿ, ಲಾರ್ಡ್ಸ್ ಮೈದಾನದ ಗೇಟ್ನಲ್ಲಿ ಇದ್ದಂತಹ ಸೆಕ್ಯೂರಿಟಿ ಜಿತೇಶ್ ಶರ್ಮಾ ಅವರ ಎಂಟ್ರಿಗೆ ನಿರಾಕರಣೆಯನ್ನ ಮಾಡಿದ್ದಾರೆ. ಅವಾಗ ಅಲ್ಲೊಂದಿಷ್ಟು ಗಾರ್ಡ್ ಜೊತೆಯಲ್ಲಿ ಜಿತೇಶ್ ಶರ್ಮಾ ಅವರು ಮಾತಾಡಿರುವಂತಹ ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಗಾರ್ಡ್ ಹೇಳ್ತಾರೆ, ಇಲ್ಲ ನಾನು ನಿಮ್ಮನ್ನ ರೆಕಗ್ನೈಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ಜಿತೇಶ್ ಶರ್ಮಾ ಅವರು ಹೇಳ್ತಾರೆ, ನಾನು ಜಿತೇಶ್ ಶರ್ಮಾ ಕ್ರಿಕೆಟ್ ಪ್ಲೇಯರು, ನನ್ನ ನೀವು ರೆಕಗ್ನೈಸ್ ಮಾಡ್ತಾ ಇಲ್ವಾ ಅಂತ ಹೇಳ್ತಾರೆ. ಈ ಒಂದು ವಿಡಿಯೋ ಸಖತ್ತು ವೈರಲ್ ಆಗಿದೆ. ಜೊತೆಗೆ ಅಲ್ಲಿ ಅದೇ ಟೈಮಲ್ಲಿ DK ಅವರು ಅಲ್ಲೇ ಹಾದು ಹೋಗ್ತಾರೆ. ಅವಾಗ DKಗೂ ಸಹ ಅದು ಗೊತ್ತಾಗೋದಿಲ್ಲ ಅಲ್ಲಿ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಅವ್ರು ಗಮನಿಸಿರಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ ಮೊಬೈಲ್ ನೋಡ್ಕೊಂತ. ಅವಾಗ ಜಿತೇಶ್ ಶರ್ಮಾ DK ಅವ್ರನ್ನ ನೋಡಿ DK ಅಂತ ಕರೀತಾರೆ. ಸದ್ಯ ಅವಾಗ DKಗೆ ಮೋಸ್ಟ್ಲಿ ಕೇಳಿಸಿದ್ರು ಸಹ ಜಿತೇಶ್ ಶರ್ಮಾ ವಾಯ್ಸ್ ಅಂತೇಳಿ ಅವ್ರಿಗೆ ರೆಕಗ್ನೈಸ್ ಮಾಡೋಕ್ಕಾಗಿರಲ್ಲ. ಆ ಟೈಮಲ್ಲಿ ಜಿತೇಶ್ ಶರ್ಮಾ ಅವರು DKಗೆ ದಿನೇಶ್ ಕಾರ್ತಿಕ್ಗೆ ಒಂದು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ನಾನು ಇಲ್ಲಿದ್ದೀನಿ, ನನ್ನನ್ನು ಬಿಡಿಸಿ ಅಂತೇಳಿ ಅವ್ರು ಕರೀತಾರೆ. ಅವಾಗ ನೋಡ್ಬಿಟ್ಟು ಅವರು ಜಿತೇಶ್ ಶರ್ಮಾ ಅವ್ರನ್ನ ಸೆಕ್ಯೂರಿಟಿ ಗಾರ್ಡಿಗೆ ಹೇಳ್ಬಿಟ್ಟು ಒಳಗೆ ಕರ್ಕೊತಾರೆ. ಸದ್ಯ ಈ ವಿಡಿಯೋ ಈಗ ಸಖತ್ತು ವೈರಲ್ ಆಗಿದೆ. ಒಬ್ಬ ಫೇಮಸ್ ಕ್ರಿಕೆಟ್ ಪ್ಲೇಯರು, ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಜಾಸ್ತಿ ಆಡಿಲ್ಲ, ಟೀಮ್ ಇಂಡಿಯಾದಲ್ಲಿ ಇದ್ರೂ ಸಹ ಈಗ ಸದ್ಯಕ್ಕೆ ಟೀಮ್ ಇಂಡಿಯಾದಲ್ಲಿ ಇಲ್ಲ, ಆದರೆ RCB ಮೂಲಕ ಒಂದಿಷ್ಟು ನೇಮು ಫೇಮನ್ನು ಪಡೆದಿರುವಂತಹ ಆಟಗಾರ. ಅಂತಹ ಆಟಗಾರನಿಗೆ ಸದ್ಯ ಲಾರ್ಡ್ಸ್ ಸ್ಟೇಡಿಯಂ ಒಳಗೆ ಎಂಟ್ರಿ ಸಿಕ್ಕಿಲ್ಲ. ಒಂದಿಷ್ಟು ಈಗ ನೋಡ್ಗುರು ಫೇಮಸ್ ಇದ್ರೂ ಸಹ ಈ ರೀತಿಯ ಸಿಚುವೇಶನ್ಗಳನ್ನ ಕೆಲವೊಂದ್ಸತಿ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಮಾತುಗಳು ಈಗ ಪ್ರತಿಯೊಬ್ಬರಲ್ಲೂ ಆಡ್ತಿದ್ದಾರೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಎಂಟ್ರಿ ಯಾಕೆ ನಿರಾಕರಿಸಿದ್ರು, ಜಿತೇಶ್ ಹತ್ರ ಟಿಕೆಟ್ ಇರಲಿಲ್ವಾ ಏನು ಅನ್ನೋ ಪ್ರಶ್ನೆಗಳನ್ನು ಸಹ ಕೆಲವರು ಆಗ್ತಾ ಇದ್ದಾರೆ. ಗೊತ್ತಿಲ್ಲ, ಯಾವ್ದಾರು ಅಕಾಮಿಡೇಷನ್ ಕಾರ್ಡ್ ಇಟ್ಕೊಂಡು ಅವ್ರು ಏನಾದ್ರೆ ಎಂಟ್ರಿ ಕೊಡೋಕ್ಕೆ ಹೋಗಿದ್ರಾ ಏನು ಅನ್ನೋದು ಗೊತ್ತಿಲ್ಲ. ಟಿಕೆಟ್ ವಿಚಾರವಾಗಿ ಯಾವುದೇ ರೀತಿಯ ಒಂದು ಮಾಹಿತಿ ಸಿಕ್ಕಿಲ್ಲ. ಸದ್ಯಕ್ಕೆ ವೈರಲ್ ಆಗಿರುವಂತಹದ್ದು ಜಿತೇಶ್ ಶರ್ಮಾ ಅವರು ಏನು ಲಾರ್ಡ್ಸ್ ಸ್ಟೇಡಿಯಂಗೆ ಮ್ಯಾಚ್ ನೋಡೋದಕ್ಕೆ ಎಂಟ್ರಿ ತಗೋಬೇಕಾದ್ರೆ ಗೇಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅವರು ನಿಲ್ಲಿಸಿ ಅವರಿಗೆ ಎಂಟ್ರಿ ಕೊಟ್ಟಿಲ್ಲ, ನೀವು ಯಾರು ಅಂತ ನನಗೆ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ ಅಂತೇಳಿ ಹೇಳಿದ್ದಾರೆ. ಅವಾಗ ದಿನೇಶ್ ಕಾರ್ತಿಕ್ ಅವರ ಹೆಲ್ಪನ್ನು ತಗೊಂಡು ಜಿತೇಶ್ ಶರ್ಮಾ ಅವರು ಸ್ಟೇಡಿಯಂ ಒಳಗೆ ಹೋಗಿದ್ದಾರೆ. ಇದು ಸದ್ಯದ ಅಪ್ಡೇಟು. ಮತ್ತಷ್ಟು ಅಪ್ಡೇಟ್ಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ.in.